ನಿಮ್ದಕ್ಕೆ ಇವತ್ತು ಏದ್ರ ಅಂತರೂ ಅನ್ಕೊಳ್ಳಿ ಲಕ್ಷ್ಮಿದು ಅಕ್ಕ. ಜಯಮ್ಮದು ಮಾಡಿದ್ದು ನಮ್ದಕ್ಕೆ ಒಂದು ಚೂರ್ಗೆ ಇಷ್ಟಾಗೆ ಆಗಿಲ್ಲ ನೋಡಿ. ದನದ ಕುತ್ತಾಗಿ ಕೂತಿದ್ದಾಳೆ ಅಲ್ಲೇನೆ. ಬೇಡ ಕುತ್ಕೊಂಡು ಊಟ ಮಾಡ್ಕೊಂಡು ಆಮ್ಯಾಗ ನಿಧಾನಕ್ಕೆ ತೊಳ್ಕೊಂಡು ಬಟ್ಟೆ ತೊಳ್ಕೊಂಡು ಹೋದ್ರಾಯ್ತು. ಇನ್ನೂ ಏನು ಸಂಜೆ ಆಗಿಲ್ಲ, ಹೋದ್ರಾಯ್ತು ತಕ. ನಾನು ಇವತ್ತು ಬೇರೆ ಸಾವುಕಾರಪ್ಪಂದು ಇದು ಬೇರೆ ಮಾಡಬೇಕು. ಅಯ್ಯಪ್ಪಂದೇನೋ ಒಂದು ತಲೆನೋವು ಕಣ. ನನಗಂತೂ ಸಾಕಾಗೋಗ್ಬಿಟ್ಟೈತಿ. ಊರವ್ರದ್ದೆಲ್ಲ ತಲೆನೋವು ನಂಗೆ ಉಸಾಬ್ರಿ ಅಂಟ್ಕೊಂಡು. ಅದ್ರಾಗ ಬೇರೆ ಇಲ್ಲಿ ಬಟ್ಟೆ ಒಗ್ಯಕ್ಕೆ ಬಂದರೆ ಕಲ್ಕೊಡೋಲ್ರು. ಅರೆ ಲಕ್ಷ್ಮಿದು ಅಕ್ಕ, ನಮ್ದಕ್ಕೆ 5 ಗಂಟೆಗೆ ಬಟ್ಟೆಗೆ ಹೋಗ್ಯಕ್ಕೆ ಬರ್ತೀವಿ ಅಂದ್ಬಿಟ್ಟು ಇವ್ರದಕ್ಕೆ 5 ಗಂಟೆಗೆ ಬರ್ತಾರೆ. ನಾವು ಲೇಟಾಗಿ ಬರೋಣಂತೆ. ಇನ್ಮೇಲೆ ನಮ್ದಕ್ಕೆ ಇನ್ಮೇಲೆ ಲೇಟಾಗಿ ಇಲ್ಲ ಅಂದರೆ ಬೆಳಗ್ಗೆ ಬೇಗನೆ ಬಂದ್ಬಿಡೋಣಂತೆ. ಬೆಳಗ್ಗೆದೆ ಬಂದು ಬಟ್ಟೆದು ಹಾಕ್ಕೊಂಡು ಹೋಗೋಣಂತೆ. ಹ್ಞೂ ಕಣೆ ತಕ. ಚಿತ್ರಾನ್ನ ಪಲ್ಯ ಮಾಡ್ಕೊಂಬಂದಿನಿ ತಕ, ನಿಂಗೊಂಚೂರು ತಿನ್ನು. ನಾವು ಬೆಳಗ್ಗೆ ಮಾಡಿದ್ದು ನಂಗೆ ಅದೇನೋ ಗೊತ್ತಿಲ್ಲ. ಹಿಂಗೆ ಬಂದಾಗ ಅನ್ನ ಹಾಕೊಂಬಂದು ಇಲ್ಲಿ ಕುತ್ಕೊಂಡು ತಿನ್ನೋದೇ ಒಂಥರ ಚಂದ. ಓಹೋ, ಊರು ಹೆಂಗಸ್ರು ಏನು ನಮ್ಮಲ್ದ ಹತ್ರ ಕುತ್ಕೊಂಡು ಏನೋ ಮೇಯ್ತಿದ್ರಿ? ಏನು ಮೇಯ್ತಿದ್ರು? ಅರೆ ಲಕ್ಷ್ಮಿದು ಅಕ್ಕ, ಜೊಲ್ದು ಪಾರ್ಟಿ ಬಂದ. ಜೊಲ್ಲಯ್ಯ ಇವೊಂದಕ್ಕೆ ಹುಡುಗಿರು ಹೆಂಗಸ್ರು ಎಲ್ಲಾರನ್ನೂ ರೇಗ್ಸೋದು, ಹುಡುಗಿರ್ದು ಹಾಗೆ ಹೀಗೆ ಮಾತಾಡೋದು, ಅದೇ ಅಲ್ಲ ಈ ಜೊಲ್ಲದು ಪಾರ್ಟಿದು. ಇಂಥ ನನ್ನ ಮಕ್ಕಳು ಯಾರು ಬರ್ತಾರೆ ಅಂದ್ಬಿಟ್ಟಿಯೇ ನಾನು ಬಟ್ಟೆಗೆ ಬಂದಾಗ ಹೆಂಗ್ ಬಂದಿರ್ತೀನಿ ಗೊತ್ತೇನಾ? ಇರೋ ಒಂಚೂರು ತೋರಿಸ್ತೀನಿ ನೋಡೋ. ಇಲ್ಲಿ ಮನೆಯಾಳ ನನ್ನ ಕೈಯಾಗ ಏನೈತಿ ನೋಡ. ಜೊಲ್ಲಕ್ಕೂ ಸುರ್ಕಂಡ್ ಬರುವಂತೆ ಜೊಲ್ಲಪ್ಪ. ಯಾವ್ದಾರು ಹೆಂಗಸ್ರು ಕುಂತಿರೋಂಗಿಲ್ಲ, ಮಾಡಂಗಿಲ್ಲ, ಏನೇನೋ ನೋಡೋದು, ಏನೇನೋ ಮಾತಾಡೋದು. ಇಂತವೇ ಕಲಿಯೋ ಮನೆಯಾಳ. ಯಾಕೋ ಮನೆಯಾಳ ಓಡೋಯ್ತಿದ್ಯಾ? ನಿಂತ್ಕ ಬಾ, ಮುಂದಕ್ಕ ಬಾ ಅಂತ ಕರಿತಿರೋದು. ಯಾಕೆ ಓಡೋಯ್ತಿ? ಹಿಡ್ಕೊಂಡ ತಕ್ಷಣ ಚೂರಿ ಹಿಡ್ಕೊಂಡ ತಕ್ಷಣ ಓಡ್ತಿರೋದು ನೋಡ. ಓಡ್ತಿರೋದ ಮನೆಯಾಳ? ಜೊಲ್ಲ ಬಾರೋ. ಅಲ್ಲ, ನಮ್ಮಲ್ದ ಹತ್ರನೇ ಉಣ್ಣ ಕುತ್ಕೊಂಡ್ಬಿಟ್ಟು ನನ್ಗ ಚೂರಿ ತೋರಿಸ್ತಾಳಪ್ಪ ಇವಳು. ಲಕ್ಷ್ಮಿ ಬಾರಿ ಇದ್ದಾಳು. ನಾನು ಇವಳನ್ನ ಒಳಸ್ಕೋಬೇಕು ಅಂತ ಮಾಡ್ದಷ್ಟು ಈಕಿ ನನ್ನಿಂದ ದೂರ ಆಯ್ತಾಳಲ್ಲಪ್ಪೋ. ಯವ್ವೋ ಬೇಡ ಈಕಿ ಸಬಸ. ಅರೆ ಲಕ್ಷ್ಮಿದು ಅಕ್ಕ, ನಿಮ್ದಕ್ಕೆ ಚಾಕುದು ತಂದ್ಬಿಟ್ರಿ, ಚೂರಿದು ತಗೊಂಡ್ಬರ್ತೀರಿ. ನಿಮ್ದಕ್ಕೆ ಬಟ್ಟೆದು ಹೋಗ್ಯಕ್ಕೆ ಬಂದು ಚೂರಿದು ಚಾಕುದು ತಗೊಂಡ್ಬರ್ತೀರಲ್ಲ. ನಿಮ್ದಕ್ಕೆ ಬುದ್ಧಿದು ಚೆನ್ನಾಗೇ ಇದೆ. ಇಂಥ ನನ್ನ ಮಕ್ಕಳಿಂದ ಕೆಟ್ಟವರಿಂದ ದೂರ ಇರ್ಬೇಕು ಕಣೆ, ಇಲ್ಲ ಅಂದರೆ ನಮಗೆ ಆಪತ್ತು. ಅದಕ್ಕೆ ನಾನು ಎಲ್ಲನೂ ರೆಡಿಯಾಗೇ ಬಂದಿರ್ತೀನಿ. ಇದು ಒಂಥರ ಚಿಕ್ಕದು ಆಗುತ್ತೆ, ದೊಡ್ಡದು ಆಗುತ್ತೆ ಚಾಕು. ಆ ಥರದ್ದು ಹಿಂಗೆ ಹಿಡ್ಕೊಂಡು ಒಂಚೂರು ಹಿಂಗಂದ್ರೆ ಏನಿಲ್ಲ, ಚೂರಿ ದೊಡ್ಡದಾಗ್ಬಿಡುತ್ತೆ. ಪ್ಲಾಸ್ಟಿಕ್ ಚೂರಿತೆ ಕಣೆ ಇದು, ಫೈಬರ್ದು. ಹಿಂಗೆ ಅಂದ್ಬಿಟ್ರೆ ಸಾಕು, ಮುದ್ರಕೋಬೋದು. ಅದಕ್ಕೆ ನಾನು ತಗೊಬರೋದು ಎದುರು ಸುಖ ಅಂತೇಳಿ. ಲಕ್ಷ್ಮಿದು ಅಕ್ಕ, ನಿಮ್ದಕ್ಕೆ ನೋಡಿ ಕಲಿಬೇಕು ನೋಡಿ. ನಿಮ್ದಕ್ಕೆ ಬುದ್ಧಿದು ಸೂಪರ್ಗೆ ಇದೆ. ನಿಮ್ದಕ್ಕೆ ಬುದ್ಧಿ ನಮ್ದಕ್ಕೆ ಇಲ್ಲ ನೋಡಿ. ನಿಮ್ದಕ್ಕೆ ಟ್ಯಾಲೆಂಟ್ಗೆ ಇದ್ದೀರಾ, ಟ್ಯಾಲೆಂಟ್ಗೆ. ಹೆಣ್ಮಕ್ಳು ವಾರದ ಕರಕ್ಕೆ ಬಂದಾಗ ಎಲ್ಲನೂ ತಗೊಂಡೇ ಬಂದಿರ್ಬೇಕವ. ಇಲ್ಲ ಅಂದರೆ ಈಗಿನ ಕಾಲದ ಹೆಣ್ಮಕ್ಳನ್ನ ಅಗದು ತಿನ್ಬಿಡ್ತಾರೆ. ಎಲ್ಲಿ ನೋಡಿದ್ರಲ್ಲಿ ರೇಪು, ಎಲ್ಲಿ ನೋಡಿದ್ರಲ್ಲಿ ಹೆಣ್ಮಕ್ಳನ್ನ ಶೋಷಣೆ ಮಾಡಿದ್ರು, ಅಂಥದ್ದು ಮಾಡಿದ್ರು, ಇಂಥದ್ದು ಮಾಡಿದ್ರು. ಯವ್ವ ಈಗಿನ ಕಾಲದಾಗ ಏನು ಬಂದ್ಬಿಡ್ತೇ ತಾಯಿ ಇದು. ಅದು ಯಾವ ಸರ್ಕಾರ ಬಂದು ಒತ್ಕೊಂಬಂದು ಕುಂತಾಯ್ತೋ ಏನೋ. ಬರೀ ಸಾವುಗಳು. ಎಲ್ಲಿ ನೋಡು ಸಾವು. ಅವ್ರಂಗೆ ಸತ್ರು, ಇವ್ರಂಗೆ ಸತ್ರು. ಈಟಿಟ್ಟುದ್ದ ಹೆಣ್ಮಕ್ಳನ್ನ ಹಂಗೆ ಕೊಲೆ ಮಾಡಿದ್ರು, ಹಿಂಗೆ ಕೊಲೆ ಮಾಡಿದ್ರು. ಯಪ್ಪ, ಎಣ್ಣೆತ್ತಿರೋರು ಕಷ್ಟ ಹೇಳೋಕ್ಕಾಗೋಲ್ದು. ಸುಳೆದು ಮಕ್ಳಿಗೆ ಬುದ್ಧಿಗೆ ಇಲ್ಲ ಲಕ್ಷ್ಮಿದು ಅಕ್ಕ. ಮಕ್ಳದು ಅಂದರೆ ಹೆಂಗೆ ಇದು ಮಾಡ್ತಾರೆ. ನಮ್ದಕ್ಕೆ ಬೇಜಾರಿಗೆ ಆಗ್ಬಿಡ್ತು. ಎಂತೆಂಥದ್ದು ನೋಡಿ, ಎಂತೆಂಥದ್ದು ಇದು ಕೇಸ್ಗಳು, ಯಾವ ಥರದ್ದು ಇದು. ನಮ್ದಕ್ಕೂ ಬೇಜಾರಿಗೆ ಆಗುತ್ತೆ ಲಕ್ಷ್ಮಿದು ಅಕ್ಕ. ಯಾವ ಥರದ್ದು ಹೆಣ್ಮಕ್ಳಿಗೆ ಮರ್ಯಾದೆಗೆ ಇಲ್ಲ. ಹೆಣ್ಮಕ್ಳಿಗೆ ಮರ್ಯಾದೆಗೆ ಕೊಡಲ್ಲ, ಹೆಣ್ಮಕ್ಳಿಗೆ ಬೆಲೆದು ಕೊಡಲ್ಲ. ಈಗಿನ ಕಾಲದ್ದು ಸಂಸ್ಕಾರ ನಾವು ಕಲಿಸ್ಬೇಕು ಕಣೆ ಮಕ್ಳಿಗೆ. ನಾವು ಕಲಿಸ್ಬೇಕು. ನನಗೇನಾರು ಹೆಣ್ಣಾರು ಅಲ್ಲಿ ಗಂಡಾರು ಅಲ್ಲಿ ಯಾವಾಗಲೂ ಚಾಕು ಚೂರಿ ಕೈಯಾಗೆ ಹಿಡ್ಕ ಸುತ್ತವ ಅಂತ ಕಲಿಸ್ಕೊಡ್ತೀನಿ. ನಾನು ಅಂಥದ್ದೇ ಹೇಳ್ಕೊಡ್ತೀನಿ. ನಾನು ಕರಾಟೆ ಎಲ್ಲ ಕಲಿಸ್ಬಿಡ್ತೀನಿ ನನ್ನ ಮಕ್ಳಿಗೆ. ಕರೆಕ್ಟು ಹೇಳ್ತಿದ್ದೀರ ಲಕ್ಷ್ಮಿದು ಅಕ್ಕ. ನಮ್ದಕ್ಕೆ ಹೆಣ್ಣು ಪಾಪು ಗಂಡು ಪಾಪು ಆದರೆ ನಮ್ದಕ್ಕೆ ಈ ಥರದೇ ಹೇಳ್ಕೊಡ್ತೀವಿ. ಗಂಡು ಪಾಪು ಆದರೆ ಸೈನಿಕದು ಕಲಿಸ್ತೀವಿ. ಹೆಣ್ಣು ಪಾಪು ಆದರೆ ಅವ್ರದಕ್ಕೆ ಕರಾಟೆದು, ಚಾಕುದು ಹಿಡ್ಕೊಳ್ಳೋದು ಎಲ್ಲ ಕಲಿಸ್ತೀವಿ. ರೌಡಿದು ಮಾಡ್ಬಿಡ್ತೀವಿ. ರೌಡಿದು ಇದ್ದಂಗೆ ಇರಲಿ. ಯಾರ್ದು ಮುಟ್ಟಕ್ಕೆ ಹೋಗಬಾರ್ದು ನಮ್ಮದು ಮಗಳು ಅಂದರೆ, ಆ ಥರದ್ದು ಬೆಳೆಸ್ತೀನಿ. ಫಾತಿಮಾ, ಲಕ್ಷ್ಮಿ, ನಂದು ಒಗ್ದಾಯ್ತು. ಹೋಗ್ರಿ ಒಕ್ಕಳೋಗ್ರೆ. ಏಟೊತ್ತಿಲ್ಲೇ ಕುಂದಿರ್ತೀರಿ ಮರದ ಹತ್ರನೇ. ಹೋಗಿ ಒಕ್ಕೊಂಡು ಹೋಗ್ರಿ. ನನ್ನ ತಂಗಿ ಮಾಡಿದ್ದೆ, ನಮ್ಮ ಅಕ್ಕ ಮಾಡಿದ್ದೆ ಅಡವಟ್ಟಿಂದ ನೀವಿಬ್ರು ಹಿಂಗೆ ಕುಂದ್ರುವಂಗಾಯ್ತು. ಯಾಕ ಏನಂತ ಉಟ್ಬಿಟ್ಟವಳಲ್ಲಪ್ಪ ನಿನ್ಗೆ. ದರಿದ್ರದವಳು. ಬಟ್ಟೆನ ಸುಧಾ ನಿಂತವೆ ಒರೆಸ್ತಾವಳೇನ? ಎಲ್ಲೋದ್ಲಾಕಿ? ಅಲ್ಲಿಲ್ಲಕ್ಕೆ ಇಲ್ಲ ಇದ್ರತಾವು ಹೆಂಗೋದ್ಲು? ಎಲ್ಲ ಹೋಗ್ಬತ್ತಾಳೆ ಆ ಮನೆಯಾಳಿ. ನನ್ನೇ ಒತ್ಕೊಂಡು ಹೋಗು, ನಾನು ಹಿಂಗೆ ಬರ್ತೀನಿ ಅಂದ್ಬಿಟ್ಟು ಆ ಕಡೆಯಿಂದ ಹೋದ್ಲು. ಅದೇನು ಸಾಯ್ತಾಳೋ ಅದೇನು ಬಿಡ್ತಾಳೋ. ನನಗಂತೂ ಕೆಲಸ ಮಾಡಿಸಿ ಸಾಯಿಸ್ಬಿಡ್ತಾಳೆ ಕಣ ನನ್ನ. ಒಂದು ಕೆಲಸನೂ ಮಾಡೋಳು. ನಮ್ಮವ್ವ ಬಂದು ಮಂಚದ ಮ್ಯಾಗ ಆರಾಮಾಗಿ ಮಕ್ಕೊಂಡಿರ್ತಾಳೆ. ಕಾಪಿ ಕೊಡೆ ಜಲ್ಜು, ಹತ್ತು ಕೊಡೆ ಇತ್ತು ಕೊಡೆ ಅಂತ ಮುಂದಕ್ಕೆ ತರ್ಸ್ಕೊಂತಾಳೆ. ನಿಮ್ದಕ್ಕೆ ಒಂದು ಮಾತಿಗೆ ಹೇಳ್ತೀನಿ ಕೇಳಿ ಅಕ್ಕ. ಅವ್ರದಕ್ಕೆ ಲೂಸ್ಗೆ ಬಿಟ್ಬಿಟ್ರೆ ನಿಮ್ದಕ್ಕೆ ತಲೆದ ಮೇಲೆ ಬಂದು ಕೂತು ಬಿಡ್ತಾರೆ. ನಿಮ್ದಕ್ಕೆ ಲೂಸ್ಗೆ ಬಿಡಬಾರ್ದು. ಅವ್ರದಕ್ಕೆ ನೆಟ್ಟದು ಬೋಲ್ಟದು ಹಾಕ್ಬಿಟ್ಟು ಟೈಟ್ಗೆ ಮಾಡಿ ನೀವು ಇಟ್ಕೋಬೇಕೇ ಹೊರತು, ನಿಮ್ದಕ್ಕೆ ಇರಿದು ಸೊಸೆಯಾಗಿ ಇಟ್ಕೊಂಡು ನೀವು ಅವ್ರದ್ದು ಹೇಳ್ದಾಗೆ ಕೇಳ್ಬಿಟ್ರೆ ಹೇಗೆ? ಸಿದ್ದಾಡ್ದೋಣ ಎಷ್ಟು ಪ್ರೀತಿಗೆ ನೋಡ್ಕೊತಾರೆ ನಿಮ್ಮನ್ನ. ನಿಮ್ಮ ಅಕ್ಕದು ನೋಡಿ, ನಿಮ್ಮ ತಮ್ಮ ಮೈದ್ನದು ನೋಡಿ ಯಾವ ಥರದ್ದು ಮಾತಾಡ್ತಾರೆ.
ಏನೇ ಮಾಡೋದು ಫಾತಿಮಾ, ಒಂದೇ ಊರಾಗ ಮದುವೆ ಆಗಿವಿ, ಒಂದೇ ಮನ್ಯಾಗ ಮದುವೆ ಆಗಿವಿ ಅಂದಾಗ ಅಕ್ಕ ತಂಗಿರಾಗಿ ಇದ್ಕೊಂಡು ನಾನೇ ಸೌರ್ಸ್ಕೋಬೇಕು. ನಾವೇ ಚಿಕ್ಕವರಾಗಿದ್ರು ಚಿಂತಿಲ್ಲ, ನಮಗೆ ಬುದ್ಧಿ ಐತಲ್ಲ ನಾವು ಸೌರ್ಸ್ಕೋಬೇಕು. ಅವಳು ಬುದ್ಧಿ ಇಲ್ಲ ಅಂದರೆ ಅನ್ಕೊಂಡು ಊರ್ ಮಂದಿ ಎಲ್ಲ ನೋಡಿ ಜಗಳ ಮಾಡೋ ಥರ ಮಾಡ್ಬೇಕೇನ? ಬಿಡು ಅತ್ತಾಗ ಏನಾರು ಮಾಡ್ಕೊಂಡು ಸಾಯ್ಲಿ, ನಮ್ಗೆ ಗೊತ್ತಿರೋ ಕಾಯಕವೇ ಕೈಲಾಸ. ನಾವು ಹೆಂಗೆ ಮಾಡ್ತೀವಿ ಅದ್ರ ಮ್ಯಾಗ ಬೆಳೆಯೋದು. ನಿಮ್ದಕ್ಕೆ ಬುದ್ಧಿ ಆ ಜಯಮ್ಮಗೆ ಇದ್ಬಿಟ್ಟಿದ್ರೆ ಲೆವೆಲ್ಗೆ ಬಂದ್ಬಿಡುತ್ತಿತ್ತು. ಅದಕ್ಕೆ ಬುದ್ಧಿಗೆ ಇಲ್ಲ, ಲದ್ದಿದೂ ಇಲ್ಲ. ತಲೆಯಲ್ಲಿ ಲದ್ದಿದೆ ಇರೋದು, ಅದಕ್ಕೆ ಹಣೆದು ಲದ್ದಿ ಇರಬೇಕು, ಅದಕ್ಕೆ ಬುದ್ಧಿದಂತೂ ಇಲ್ಲ. ಸರಿ ಕಣೆ, ಹುಷಾರಕ್ಕ. ಜೊಲ್ಲಯ್ಯ ಹೋಗೋಣ, ಹುಷಾರು. ಕೈಯಕ್ಕ ಚಾಕು ಪಾಕು ಹಿಡ್ಕೊಂಡು ಹೋಗು. ನಾನು ಹೇಳ್ಕೊಟ್ಟಿವ್ನಿ ತಾನೇ ನಿನ್ಗೆ, ಚಾಕು ತಂದು ಕೊಟ್ಟಿದ್ನಲ್ಲ, ತಂದೀಯ ತಾನೇ? ಏನ ಜೊಲ್ ನನ್ನ ಮಗ ಬಂದಿದ್ದೆ ಮನೆ ನನ್ನ ಮಗ. ಹೆಂಗುಸ್ರು ಕಾಣಂಗೆಲ್ಲ ಜೊಲ್ ಸುರ್ಕೊಂಡು ಮಾತಾಡಕ್ಕೆ ಬರ್ತಾನೆ ಕಣ, ಒತ್ತರಿಸ್ಕೊಂಡು ಬಡ್ಡಿ ಮಗ ನೀನು ತಂದು ಕೊಟ್ಟಿದ್ದಲ್ಲ ಅದ ಚಾಕು ನಾನು ಇದ್ರಾಗ ಇಟ್ಕೊಂಡಿನಿ ಕಣ. ಇಲ್ಲಿ ಸೀರೆ ಒಳಕದಂಗೆ ಹಿಂಗೆ ಕೈ ಯಾಕೆ ತಕ್ಷಣ ಸಿಗ್ಬೇಕು ಹಂಗೆ ಇಟ್ಕೊಂಡಿನಿ. ಬರ್ಲಿ ನನ್ನ ಮಗ ತೆಗೆದು ಚುಚ್ಚ ಬಿಡ್ತೀನಿ ನಾನು ಕ್ಯಾಣತ್ತದ್ರ. ಹೌದು ಜಲ್ಜಾದು ಅಕ್ಕ. ನಮ್ದಕ್ಕೆ ಊಟದು ಮಾಡ್ತಿದ್ದು, ನಮ್ದಕ್ಕೆ ಊಟದು ಮಾಡ್ಬೇಕಾರೆ ಒಂದು ಜಲ್ದೋದು ಬಂದ್ಬಿಟ್ಟ. ನಮ್ದಕ್ಕೆ ಭಯಾಗೆ ಆಗ್ಬಿಡ್ತು. ಲಕ್ಷ್ಮಿದು ಅಕ್ಕ ಚಾಕೋದು ಹಿಡ್ಕೊಂಡಿಲ್ಲ ಅಂದರೆ ನಮ್ದಕ್ಕೆ ನಡಿಗೆ ಹೋಗ್ತಿದ್ದೆ ನಾನು. ಹೆಣ್ಮಕ್ಳಿಗೆ ಯಾಕೆ ಹಿಂಗೆ ಕೆಟ್ಟದಾಗಿ ಇದು ಮಾಡ್ತಾರ ಅಂದ್ರೆ ಇದೇ ಕಾರಣಕ್ಕೆ ಕಣೆ ಫಾತಿಮಾ. ಫಸ್ಟು ನಮ್ಮ ಕೈಯಾಗ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು ಕಲ್ತ್ಕೋಬೇಕು. ಇಲ್ಲ ಅಂದರೆ ಹೆಣ್ಮಕ್ಳನ್ನ ನೆಲಕ್ಕೆ ಸಮನಾಗಿ ಮುಕ್ಕಿಸ್ಬಿಡ್ತಾರೆ. ಮೊನ್ನೆ ನೋಡಿದ್ಯಲ್ಲ ಪಾಪ, ಯಾವುದೋ ಒಂದು ಹುಡುಗಿನ ಹೆಂಗೆ ಸಾಯಿಸ್ಬಿಟ್ಟು ತುರ್ಕೋರೆ ದರಿದ್ರದವು. ಒಟ್ಟಿಗೆ ಉದ್ಧಾರ ಆಗೋಕ್ಕಿಲ್ಲ, ಹಾಳಾಗೋಗ್ತವೆ, ಕೈ ಕಾಲು ಸೇದೋಗ್ತವೆ ದರಿದ್ರದವಕ್ಕೆ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.